3, 4, 5, 6, 7, 8, 9, 10. Hip rotation. 1, 2, 3, 4, 5, 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. Knee rotation. 1, 2, 3, 4, 5, 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. ಇವಾಗ ಆಸ್ಮಿ ಸ್ವಲ್ಪ ಸ್ಟ್ರೆಚಸ್ ಮಾಡ್ತಾಳೆ. ಬ್ಯಾಕ್ ಬೆಂಡ್ ಮಾಡ್ತಿದ್ದಾಳೆ. ಬ್ಯಾಕ್ ಬೆಂಡ್ ಮಾಡಿಬಿಟ್ಟು ಕಾಲೊಳಗೆ ತಲೆ ಹಾಕ್ತಿದ್ದಾಳೆ. ಸ್ಪ್ಲಿಟ್ ಮಾಡ್ತಿದ್ದಾಳೆ. ಸ್ಪ್ಲಿಟ್ ಮಾಡಿಬಿಟ್ಟು ಸೈಡ್ ಸ್ಟ್ರೆಚ್ ಮಾಡ್ತಿದ್ದಾಳೆ. ತಲೆಗೆ ಕಾಲನ್ನ ಟಚ್ ಮಾಡ್ತಿದ್ದಾಳೆ. ಈ ಎಲ್ಲ ಸ್ಟ್ರೆಚಸ್ ಇಂದ ಬಾಡಿ ಮತ್ತೆ ಸೊಂಟಕ್ಕೆ ಸ್ಟ್ರೆಂತ್ ಸಿಗುತ್ತೆ. ಧನುರಾಸನ ಮಾಡ್ತಿದ್ದಾಳೆ. ನಾನು ಇವಾಗ ಸೂರ್ಯ ನಮಸ್ಕಾರ ಮಾಡಿ ತೋರಿಸ್ತಿದ್ದೀನಿ. ನಮಸ್ಕಾರ ಹಸ್ತ. ಬ್ಯಾಕ್ ಬೆಂಡ್. ಫ್ರಂಟ್ ಬೆಂಡ್. ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣಾಸನ. ಅಷ್ಟಾಂಗ ನಮಸ್ಕಾರ ಆಸನ. ಭುಜಂಗಾಸನ. ಪರ್ವತಾಸನ.
ಏಕಪಾದ ಪ್ರಸರಣಾಸನ, ಫ್ರಂಟ್ ಬೆಂಡ್, ಬ್ಯಾಕ್ ಬೆಂಡ್, ನಮಸ್ಕಾರ ಹಸ್ತ. ಬ್ಯಾಕ್ ಬೆಂಡ್, ಫ್ರಂಟ್ ಬೆಂಡ್, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಅಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಪರ್ವತಾಸನ, ಏಕಪಾದ ಪ್ರಸರಣಾಸನ, ಫ್ರಂಟ್ ಬೆಂಡ್, ಬ್ಯಾಕ್ ಬೆಂಡ್, ನಮಸ್ಕಾರ ಹಸ್ತ. ಬ್ಯಾಕ್ ಬೆಂಡ್, ಫ್ರಂಟ್ ಬೆಂಡ್, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಅಷ್ಟಾಂಗ ನಮಸ್ಕಾರಾಸನ, ಭುಜಂಗಾಸನ, ಪರ್ವತಾಸನ, ಏಕಪಾದ ಪ್ರಸರಣಾಸನ, ಫ್ರಂಟ್ ಬೆಂಡ್, ಬ್ಯಾಕ್ ಬೆಂಡ್, ನಮಸ್ಕಾರ ಹಸ್ತ. ಇದು ಮಾಡೋದ್ರಿಂದ, ಬೆಳಗ್ಗೆ ಎಲ್ಲರೂ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಫಿಟ್ ಆಗಿರ್ತೀವಿ, ಆಮೇಲೆ ಬಾಡಿ ಸ್ಟ್ರೆಂತ್ ಆಗುತ್ತೆ, ಆಮೇಲೆ ಮೈಂಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ ನಾನು ಚಂದ್ರ ನಮಸ್ಕಾರ ಮಾಡ್ತಿದ್ದೀನಿ. ಇದು ಮಾಡೋದ್ರಿಂದ ಕೂಡ
ಬೆಳಗ್ಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಫಿಟ್ ಆಗಿರುತ್ತೆ, ಬಾಡಿ ಸ್ಟ್ರೆಂಥನಿಂಗ್ ಆಗುತ್ತೆ. ಇವಾಗ ನಾವು ಸ್ಟ್ರೆಚಸ್ ಮಾಡ್ತಿದ್ವಿ. Side stretch. Left side. Front bend. Chakki chalasana. 1, 2, 3, 4, 5, 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. Front bend. Relax. Butterfly pose. Relax. ನಾವಿವಾಗ ಆಸನಗಳು ಮಾಡ್ತಿದ್ದೀವಿ. ಫಸ್ಟ್ನೇದಾಗಿ ತಾಡಾಸನ ಮಾಡ್ತಿದ್ದೀವಿ. ಇದು ಹೈಟ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ರಿಲ್ಯಾಕ್ಸ್. ವೃಕ್ಷಾಸನನೂ ಕೂಡ ಹೈಟ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ರಿಲ್ಯಾಕ್ಸ್. ಲೆಫ್ಟ್ ಲೆಗ್. ರಿಲ್ಯಾಕ್ಸ್. ಉತ್ಕಟಾಸನ ಮಾಡ್ತಿದ್ದೀವಿ. ಇದು ಬ್ಯಾಕ್ ಬೋನಿಗೆ ಸ್ಟ್ರೆಂತ್ ಕೊಡುತ್ತೆ. ರಿಲ್ಯಾಕ್ಸ್. ಬಾಕ್ಸ್ ಬ್ರಿಡ್ಜ್. ರಿಲ್ಯಾಕ್ಸ್. ಪಪ್ಪಿ ಪೋಸ್. ರಿಲ್ಯಾಕ್ಸ್. ಫ್ರಾಗ್ ಪೋಸ್. ರಿಲ್ಯಾಕ್ಸ್.
ಕೋಬ್ರಾ ಪೋಸ್. ರಿಲ್ಯಾಕ್ಸ್. ಚಕ್ರಾಸನ. ರಿಲ್ಯಾಕ್ಸ್. ಇವಾಗ ನಾವು ಪ್ರಾಣಾಯಾಮ ಮಾಡ್ತಿದ್ದೀವಿ. ಇದಕ್ಕೆ ವಜ್ರಾಸನದಲ್ಲಿ ಕುತ್ಕೊಂಡು ಮಾಡಬೇಕು. ಫಸ್ಟ್ನೇದಾಗಿ ಅನುಲೋಮ ವಿಲೋಮ. Inhale, exhale. Inhale, exhale. Inhale, exhale. Inhale, exhale. Kapalbhati. ಭ್ರಮರಿ. ಅನುಲೋಮ ವಿಲೋಮ. Inhale, exhale. Inhale, exhale. Inhale, exhale. Inhale, exhale. ಈ 3 ಪ್ರಾಣಾಯಾಮಗಳು ಬ್ರೀತಿಂಗಿಗೆ ತುಂಬ ಒಳ್ಳೆಯದಿರುತ್ತೆ, ಆಮೇಲೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಈಗ ನಾವು ರಿಲ್ಯಾಕ್ಸ್ ಮಾಡೋಕ್ಕೆ ಶವಾಸನದಲ್ಲಿ ಮಲ್ಕೋಬೇಕು. ರಿಲ್ಯಾಕ್ಸ್. ಮೆಡಿಟೇಷನ್. ಇವಾಗ ಮೆಡಿಟೇಷನ್ ಮಾಡಬೇಕು. 10 to 15 seconds. Relax. Thank you. ವೀಕ್ಷಕರೇ, ಈಗ ನೋಡಿದ್ರಲ್ಲ ಇಲ್ಲಿವರೆಗೆ ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ಯೋಗವನ್ನು ಮಾಡಿಕೊಟ್ಟಿದ್ದಾರೆ ಅಲ್ವಾ. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಮುಂಚೆನೇ ಹೇಳಿದೆ, ಇದು ಕಾಯಿಲೆ ಬಂದವರಿಗೆ ವಯಸ್ಸಾದ್ಮೇಲೆ ಮಾಡೋಂಥದ್ದಲ್ಲ. ನೋಡಿ, ಮಕ್ಕಳು ಈ ದಂಪತಿಗಳು ನಿಜವಾಗ್ಲೂ ತಾರು ಪೂಜಾರಿ ಮತ್ತು ಅವರ ದಂಪತಿಗಳು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸೋದ್ರ ಜೊತೆಗೆ ಒಳ್ಳೆ ಒಂದು ನೈತಿಕತೆಯನ್ನ ಕಲಿಸ್ಕೊಟ್ಟಿದ್ದಾರೆ. ಮಕ್ಕಳು ಹೇಗಿರ್ಬೇಕು, ಮಕ್ಕಳ ಭಾವನೆಗಳು, ಮತ್ತೆ ಏನು ಹ್ಯೂಮನ್ ಬೀಯಿಂಗ್ ಅಂತೀವಿ, ಅದನ್ನೆಲ್ಲ ಮಕ್ಕಳು ಕಲಿತವೆ. ನೋಡಿ, ಎರಡೂ ಮಕ್ಕಳ ಮುಖದಲ್ಲಿ ಒಂದು ಮಂದಹಾಸ, ಖುಷಿ ಖುಷಿಯಾಗಿ ಇರೋಂಥದ್ದು. ಮತ್ತೆ ಆಹಾರದಲ್ಲೂ ಕೂಡ ಈ ಜಿಂಕ್ ಫುಡ್ ಇದನ್ನೆಲ್ಲ ದೂರ ಇರೋದು ಕೂಡ ಯೋಗ ಬಹಳ ಉಪಯೋಗ ಆಗುತ್ತೆ. ಹಾಗೇನೆ ಮುಂದುವರಿಸಿ, ಆದ್ಯ ಏನೇನು ಮಾಡ್ತಾಳೆ, ಎಷ್ಟನೇ ಕ್ಲಾಸ್ ಓದ್ತಾಳೆ ಕೇಳೋಣ. ಅದೇ ಯಾವ ಕ್ಲಾಸ್ ನೀನು? ನಾನು 7th standard. 7th standard. ಈಗ ಒಂದು ಯೋಗದಲ್ಲಿ ನೀನೇ ನಿನ್ನ ತಂಗಿಗೆ ಟೀಚರ್, ಓಕೆ. ಆದ್ರೆ ನಿನಗೆ ಟೀಚರ್ ಯಾರು? ನಿಮ್ಮ ಅಮ್ಮನ ಅಪ್ಪನ? ಅಮ್ಮ ಯೋಗ ಮಾಡಿ ಕಲಿಸಿದ್ದ ಅಮ್ಮ. ಓಕೆ. ಈಗ ವಿದ್ಯಾಭ್ಯಾಸದ ಜೊತೆಗೆ ಯೋಗದ ಜೊತೆಗೆ ಇನ್ನೇನ್ ಮಾಡ್ತೀಯಾ? ನಾನು ಫ್ಯಾಷನ್ ಶೋ ಮತ್ತೆ ಡ್ಯಾನ್ಸ್ ಮಾಡ್ತೀನಿ.
ಈಗ ಫ್ಯಾಷನ್ ಶೋ ಅಂತಂದ್ರೆ ಒಂದು ಇರುತ್ತೆ, ಏನು ನಿಮ್ಮ ಶಾಲಾ ಮಟ್ಟ ಅಥವಾ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಎಲ್ಲಿಗೆ ಹೋಗಿದೀಯಾ ಅದರಲ್ಲಿ? ನಾನು ತುಮಕೂರಿಗೆ ಹೋಗಿದ್ದೀನಿ. ಯಾವ ಏನು ಅದು ಒಂದು ವಲಯ ಮಟ್ಟನ ರಾಜ್ಯ ಮಟ್ಟನ ಹೇಗೆ? ಅದು ಏಜಾ? ಅಲ್ಲಿಗೆ ಹೋಗಿದ್ದ, ಅಲ್ಲಿ ಪ್ರೈಸ್ ಏನಾರು ಬಂತ? ಹೌದಾ? ಮುಂದೆ ಎಲ್ಲಿಗೆ ಹೋಗ್ಬೇಕು ಅಂತಿದ್ಯಾ? ಮುಂದೆ ತುಮಕೂರಲ್ಲೇ ಮಿಸ್ ಇನ್ ಕರ್ನಾಟಕ ಅಂತ ಇದೆ. ಯಾವತ್ತು? ನೆಕ್ಸ್ಟ್ ಮಂತ್ 13th. 13th. ಓಕೆ, ಒಳ್ಳೇದಾಗಲಿ. ಅವಿನ್ ಟಿವಿ ಕಡೆಯಿಂದನೂ ಶುಭ ಹಾರೈಸ್ತೀವಿ. ಸಾರಾ ಇವೆಂಟ್ಸ್ ಅಲ್ಲಿ ನಾನು 1 ವರ್ಷ ವೆಬ್ಸೈಟ್ ಮಾಡೆಲ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಓಕೆ, ಈಗ ಒಂದು ಫ್ಯಾಷನ್ ಶೋ, ಒಂದು ಯೋಗ, ಅದ್ರ ಜೊತೆಗೆ ವಿದ್ಯಾಭ್ಯಾಸ. ಈಗ ನಿನ್ನ ಒಂದು ಇಂಟೆನ್ಷನ್ ಏನಿದೆ? ಅಪ್ ಟು SLC ಪಾಸ್ ಆದಮೇಲೆ ನಾನು ಬರೀ ವಿದ್ಯಾಭ್ಯಾಸದಲ್ಲೇ ಇರಬೇಕಾ, ಅಥವಾ ಫ್ಯಾಷನ್ ಶೋ ಅಲ್ಲೇ ಮಾಡಲಿಂಗ್ ಆಗಿ ಮಾಡಲಿಂಗ್ ಕೆಲಸ ಮಾಡಬೇಕಾ, ಅಥವಾ ನೀನೇ ಮಾಡಲಿಂಗ್ ಆಗಿ ಜನಗಳಿಗೆ ತೋರ್ಸಂಗೆ ವ್ಯವಸ್ಥೆ ಮಾಡ್ತೀಯಾ, ಅಥವಾ ಏನು ನಿನ್ನ ಉದ್ದೇಶ ಏನಿದೆ? ನಾನು ಮಾಡಲಿಂಗ್ ಆಗಿ ಜನಗಳಿಗೆ ತೋರಿಸ್ಬೇಕು. ನೀನು ಮಾಡಲಿಂಗ್ ಆಗೋದಕ್ಕೆ ಅಥವಾ ಆ ವಿದ್ಯೆಯನ್ನು ಕಲಿಯೋದಕ್ಕೆ ನಿನಗೆ ಯಾರು ಪ್ರೋತ್ಸಾಹ ಮಾಡಿದ್ದು? ಅಮ್ಮನ ಕನಸು. ಚಿಕ್ಕ ಅಮ್ಮನ ಕನಸಿರ್ತದೆ. ಎಲ್ಲದೂ ಕೂಡ ಅಮ್ಮನ ಕನಸು. ನೋಡಿ, ಅದಕ್ಕೆ ಹೇಳ್ತಾರೆ ಪೇರೆಂಟ್ಸ್ ಒಂದಷ್ಟು ಯೋಚನೆ ಮಾಡಿದರೆ ಮಕ್ಕಳ ಎಜುಕೇಶನ್ ಇಂಗ್ಲಿಷ್ ಕಲೀಲಿ, ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗ್ಲಿ, ಹೈಯೆಸ್ಟ್ 95 ಬಂದರೆ 96 ತಗೋಬೋದಿತ್ತು, 98 ತಗೋಬೋದಿತ್ತು ಅನ್ನೋದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡಿದ್ದಾರೆ ಇವತ್ತು ಪೇರೆಂಟ್ಸ್. ಅದು ಈ ಪೇರೆಂಟ್ ನೋಡಿ, ಅದ್ರ ಜೊತೆಗೆ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು, ಹೊಸ ಹೊಸ ಉದ್ಯೋಗಗಳು. ಈಗ ನೋಡಿ, ಆರ್ಟ್ ಇರ್ಬೋದು, ಇನ್ನೊಂದು ಬೇರೆ ಬೇರೆ ಸ್ಪೋರ್ಟ್ಸಿಗೆ ಹೋಗ್ತಾರೆ, ಹಾಡುಗಾರಿಕೆಗೆ ಹೋಗ್ತಾರೆ, ಹೀಗೆಲ್ಲ ಬೇರೆ ಬೇರೆ ರಂಗಕ್ಕೆ ಹೋಗ್ತಾರೆ. ಆದ್ರೆ ಇವಳು ಮಾಡ್ಲಿಂಗಿಗೆ ಹೋಗಿದ್ದಾಳೆ ಅಂತಂದ್ರೆ ಇವಾಗಲೂ ಬಹಳ ಖುಷಿಯ ವಿಚಾರ. ಓಕೆ, ಮಾಡ್ಲಿಂಗಿಂದ ಏನಾದ್ರು ತೋರಿಸ್ಬೋದು? ಡ್ರೆಸ್ ಬೇಕು ಅದಕ್ಕೆ? ಡ್ರೆಸ್ ಇಲ್ದೇನೆ ಏನು ಮಾಡಂಗಿಲ್ಲ? ಇಲ್ಲ, ಮಾಡ್ಬೋದಾ? ಓಕೆ, ಇವಳನ್ನ ಕೇಳ್ತೀನಿ. ನಿನ್ನ ಹೆಸರೇನು? ಆಸ್ಮಿ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 3rd. ಏನು ಓದಿ ಮುಂದೆ ಡಾಕ್ಟ್ರು, ಇಂಜಿನಿಯರ್ ಆಗ್ಬೇಕಾ ಅಥವಾ ಯೋಗದಲ್ಲೇ ಮುಂದುವರಿತೀಯ? ಗೊತ್ತಿಲ್ಲ. ನಿನಗೆ ಯಾರು ಯೋಗ ಮಾಡು ಅಂತ ಹೇಳಿದ? ಅಕ್ಕನ, ಅಮ್ಮನ? ಅಪ್ಪನ? ಓಕೆ. ಏನಾಗುತ್ತೆ ಅಂದರೆ ತಾಯಿ ತಂದೆ ಏನು ಮಾಡ್ತಾರೆ, ಏನಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಅದನ್ನು ಮಕ್ಕಳು ಕೂಡ ಕಲಿತಾರೆ. ಹಾಗಾಗಿ ತಾರು ದಂಪತಿಗಳು ನಿಜವಾಗ್ಲೂ ಮಕ್ಕಳ ಬಗ್ಗೆ ಒಂದು ಆಸಕ್ತಿ, ಅಂದರೆ ಈ ಒಂದು ದೇಶದ ಬಗ್ಗೆ, ವಿಶ್ವಶಾಂತಿಗಾಗಿ ಅಥವಾ ಆರೋಗ್ಯಕ್ಕಾಗಿ ಒಂದು ಉತ್ತಮವಾದ ಪ್ರಜೆಗಳ ರೂಪುಗೊಳ್ಳಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಯೋಗ, ಈ ಫ್ಯಾಷನ್ ಶೋ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಯೋಗ ಕ್ಲೋಸ್ ಆಯ್ತಾ? ಇಷ್ಟೇನಾ? ಇನ್ನೂ ಇದೆಯಾ? ಕ್ಲೋಸ್ ಆಯ್ತಾ? ಇಷ್ಟೇನಾ? ಹಾಗಾದ್ರೆ ಈ ಒಂದು ಕಾರ್ಯಕ್ರಮ ಮುಗಿಸೋಣ ಹಾಗಾದ್ರೆ. ಓಕೆ, ಮಕ್ಕಳ ಭವಿಷ್ಯ ಉತ್ತಮವಾಗಲಿ. ಪ್ರೇಕ್ಷಕರೇ, ಅವರ ಪೇರೆಂಟ್ಸ್ ಹಾರೈಸೋದ್ರ ಜೊತೆಗೆ ಸಾರ್ವಜನಿಕರು, ನೀವು ಸಾವಿರಾರು ಜನ ವೀಕ್ಷಕರು ಕೂಡ ಅವರಿಗೆ ಒಂದು ಹಾರೈಸಿ ಆ ಮಕ್ಕಳ ಭವಿಷ್ಯ ಒಳ್ಳೇದಾಗಲಿ, ಆ ಮಕ್ಕಳಿಗೆ ಮುಂದೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲದೂ ಕೂಡ ದೊರೀಲಿ, ತಂದೆ ತಾಯಿಗೆ ಹೆಸರು ಬರೋದ್ರ ಜೊತೆಗೆ ಒಂದು ಅವರ ವೈಯಕ್ತಿಕವಾದ ಬದುಕು ಕೂಡ ಹಸನಾಗ್ಲಿ. ನೋಡೋಣ ಅವ್ರ ಅಮ್ಮ ಏನು ಹೇಳ್ತಾರೆ ಮಕ್ಕಳಿಗೆ. ಯಾಕೆ ಯೋಗನ ಕಲಿಸಿದಿರಿ, ಅದರ ಉದ್ದೇಶ ಏನಂತ ಬೇಕಲ್ಲ. ಈಗ ತಂದೆ ತಾಯಿಗೆ ಒಂದು ಉದ್ದೇಶ ಇದ್ರೆ ಅದು ಮಕ್ಕಳಿಗೆ ಹೇಳ್ಕೊಡೋಣ ಅಂತ ಹೇಳ್ತಾರೆ. ನೋಡೋಣ, ಅವರ ತಾಯಿನೂ ಕೇಳೋಣ, ಯಾಕೆ ಕಲಿಸಿದಿರಿ ಯೋಗನೇ? ಬೇರೆ ಟ್ಯೂಷನಿಗೆ ಕಳಿಸ್ಬೋದಿತ್ತು, ಇಂಗ್ಲಿಷ್ ಕಲೀರಿ ಅನ್ಬೋದಿತ್ತು. ಬನ್ನಿ, ಅದನ್ನ ಬಿಟ್ಟು ಯಾಕೆ ಯೋಗವನ್ನ? ನಮಸ್ಕಾರ, ತಮ್ಮ ಹೆಸರು? ಧನಿಕ್ಷಾ ಅಂತೇಳಿ. ಈಗ ಮಕ್ಕಳಿಗೆ ಸಾಮಾನ್ಯವಾಗಿ ಪೋಷಕರು ತಿಂಡಿ ತಿಂದರೆ ಬೈತಾರೆ, ಕುರ್ಕುರೆ ಬೇಡ ಅಂತಾರೆ, ಮತ್ತು ಅವರೇ ತಂದ್ಕೊಡ್ತಾರೆ. ಇಂಗ್ಲೀಷನ್ನ ಏನೇ ನೀವು ಭಾಷಣ ಮಾಡಿದ್ರು, ಕನ್ನಡ ಅಂತ ಅಂದ್ರೂ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡೋದು, ಇಂಗ್ಲೀಷ್ ಶಾಲೆಗೆ ಸೇರಿಸೋದು, ಇಂಗ್ಲೀಷ್ನಲ್ಲಿ ಇಷ್ಟು ಮಾರ್ಕ್ಸು ಅಂತೆಲ್ಲ ಇದನ್ನ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಪ್ರಾಥಮಿಕವಾಗಿ, ಮಕ್ಕಳು ಏನೇ ಕಲೀಲಿ ಮುಂದೆ ಒಂದು ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಆಗೋದಕ್ಕೆ ಯೋಗ ಮುಖ್ಯ, ಯೋಗ ಒಳ್ಳೇದು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಇಲ್ಲ, ನಾನು ಹೀಗೆ ಟಿವಿ ಏನಾದ್ರು ನೋಡ್ತಿರುವಾಗ ಇವ್ರು ಸುಮ್ಮನೆ ಟ್ರೈ ಮಾಡೋದು ಎಲ್ಲ ಮಾಡ್ತಿದ್ರು. ಸೊ ಇನ್ನು ನಾವು ಬೇರೆ ಫೋರ್ಸ್ ಮಾಡಿ ಅವ್ರಿಗೆ ಕಲ್ಸೋಕ್ಕಿಂತ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಏನ್ ಸೂಟ್ ಆಗುತ್ತೆ ಅಂತ ಹೇಳಿ ಅವಳಿಗೆ ಯೋಗ, ಇವಳಿಗೆ ಮಾಡೆಲಿಂಗ್ ಅಂತ ಹೇಳಿ ರೆಡಿ ಮಾಡಿದ್ರು. ಅವ್ರಿಬ್ರು ಯೋಗ ಮಾಡ್ತಾರೆ. ಇಬ್ರು ಯೋಗ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಮಕ್ಕಳು ಹಠ ಮಾಡೋದು ಜಾಸ್ತಿ. ಇವತ್ತಿನ ಈ ಒಂದು ವಯಸ್ಸಲ್ಲಿ ಏನೇನು ಬಣ್ಣವಾಗಿ ಕಾಣುತ್ತೆ ಅದನ್ನೆಲ್ಲ ತಿನ್ನೋಣ,
ಅದ್ರ ಮೇಲೆ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಮಕ್ಳಿಗೆ ಗೊತ್ತಿಲ್ಲ. ಅದು ನೀವು ಗೊಂದಲಕ್ಕೀಡಾಗ್ತೀರಿ, ಕೊಡ್ಬೇಕಾ ಬೇಡ, ಕೊಡೋದೇ ಬೇಡ ಅಂತ ಸಂದರ್ಭದಲ್ಲಿ ನೀವು ಬೇರೆ ದಂಪತಿಗಳನ್ನು ನೋಡಿದಾಗ, ಬೇರೆ ಮಕ್ಕಳನ್ನು ನೋಡಿದಾಗ, ಆ ಮಕ್ಕಳು ಹಠ ಮಾಡೋದು, ಲವಲವಿಕೆಯಿಂದ ಇಲ್ಲದೆ ಇರೋದು ನಿಮ್ಮ ಮಕ್ಕಳಲ್ಲಿ ಕಾಣ್ತೀರಾ? ಇಲ್ಲ, ನಮ್ಮ ಮನೇಲಿ ನಾವೇನು ಹೇಳ್ತೀವಿ ಅದನ್ನೇ ಇದ್ ಮಾಡ್ತಾರೆ. ಫುಡ್ನು ತಿನ್ನಲ್ಲ ಅಂತ ಅಲ್ಲ, ತಿಂತಾರೆ, ಬಟ್ ಅದಕ್ಕೆ ಡಿಪೆಂಡ್ ಆಗಿ ಏನು ಇಲ್ಲ. ಮನೇಲಿ ಏನ್ ಮಾಡ್ತೀವಿ ಅದೇ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ನೀವೊಂದು ಸಾರ್ವಜನಿಕ ರಂಗದಲ್ಲಿ ಇರೋದ್ರಿಂದ ನೀವು ಒಂದು ಮಾಡಲಿಂಗ್ ಶಾಪ್ ಅಂತಾನೆ ಹೇಳ್ಬೋದು, ಒಂದು ದೊಡ್ಡ ಅಂಗಡಿನ ಇಟ್ಕೊಂಡಿದ್ದೀರಿ. ಮಕ್ಕಳು ಒಂಥರ ಡಿಫ್ರೆಂಟ್ ಅನಿಸ್ತದ ಬೇರೆ ಮಕ್ಕಳಿಗೂ ನಿಮಗೂ ಹೋಲಿಸಿದ್ರೆ. ಈ ಯೋಗ ಕಲ್ತಿದ್ರಿಂದ ನನ್ನ ಮಕ್ಕಳು ಒಂದಷ್ಟು ಹಠ ಮಾಡಲ್ಲ, ಒಂದಷ್ಟು ಫುಡ್ಡನ್ನ ನಾವೇನ್ ಹೇಳ್ತೀವಿ ಆ ಫುಡ್ಡನ್ನ ತಿಂತವೆ ಅಂತ ಅನಿಸ್ತದ? ಇಲ್ಲ, ಆತರ ಜಂಕ್ ಫುಡ್ಗೆ ತೀರಾ ಅಡಿಕ್ಟ್ ಆಗಿಲ್ಲ. ಬಟ್ ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲ ಜಾಸ್ತಿ ತಗೊಳ್ತಾರೆ. ಮತ್ತೆ ಅವ್ರಿಗೇನಂದ್ರೆ ಅವ್ರು ಮಾಡೋಕೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಇವನ್ ಇವಳಿಗೇನು ಮಾಡ್ಲಿಂಗ್ ಮಾಡ್ತಾಳೆ ಅಂದ್ರೆ ಅವಳ ಹೇರ್ ಇಂದ, ಅವಳ ಬಾಡಿ ಲ್ಯಾಂಗ್ವೇಜ್ ಇಂದ ಅವಳಿಗೆ ಅಷ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಇದೆ. ಇವಳಿಗೂ ಅಷ್ಟೇ, ನಾನು ಯೋಗ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಅವಳಿಗೆ ಅಷ್ಟು ಕಾನ್ಸಂಟ್ರೇಟ್. ನಾವು ಫೋರ್ಸ್ ಮಾಡ್ಬೇಕು ಅನ್ನೋ ಇದೇ ಇಲ್ಲ ಅವರಿಗೆ ಸಣ್ಣದಿಂದನೂ ಅದೇ ರೀತಿ ಮೆಂಟಾಲಿಟಿ ಬಂದ್ಬಿಟ್ಟಿದೆ. ಮತ್ತೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಯೋಗ ಮಾಡಿದ್ರಿಂದ ಮನಸ್ಸು ಬಹಳ ಕ್ಲಿಯರ್ ಇರ್ತದೆ. ಆ ಮಕ್ಕಳಿಗೆ ಟೈಮ್ ಸೆನ್ಸ್ ಅಂತ ಹೇಳ್ತೀವಿ ನಾವು. 6 ಗಂಟೆಗೆ ಹೇಳುವುದು, ಇಲ್ಲ 7 ಕೇಳೋದು, 8 ಕೇಳೋದು, ಈ ತರ ಎಲ್ಲ ಮಾಡ್ತಾರ? ಅಥವಾ ಇನ್ ಟೈಮಿಗೆ ಎದ್ದುಬಿಟ್ಟು ನೀವು ಹೇಳದೇ ಇದ್ರು ಕೂಡ ನೀವೇನೋ ಅಡುಗೆ ಮಾಡ್ತಿರ್ತೀರಿ, ಏನೋ ಮಾಡ್ತೀರಿ, ಆ ಮಕ್ಕಳದ್ರ ಪಾಡಿಗೆ ಯೋಗ ಮಾಡ್ತಾರ ಅಥವಾ ದಿನ ಹೇಳ್ಕೊಡ್ಬೇಕಾ? ಇಲ್ಲ, ಅವರಿಗೆ ಅವರು ಸುಮ್ಮನೆ ಕೂತಿರುವಾಗ್ಲೂ ಅವ್ರವ್ರ ಪಾಡಿಗೆ ಯೋಗ ಏನಾದ್ರು ಸ್ಟ್ರೆಚಸ್ ಅದು ಇದು ಮಾಡ್ತಿರ್ತಾರೆ. ಅಥವಾ ಸುಮ್ಮನೆ ಏನಾದ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಸುಮ್ಮನೆ ಏನಾದ್ರು ಒಂದು ವಿಡಿಯೋ ನೋಡಿದ್ರೆ ಆತರ ಮಾಡ್ಬೇಕು ಅಂತ ಮಾಡ್ತಾರೆ. ನಾವು ಫೋರ್ಸ್ ಏನು ಮಾಡಲ್ಲ. ಏನಾದ್ರೂ ಈವೆಂಟ್ಸ್ ಇದ್ರೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತೀನಿ, ಬಿಟ್ರೆ ಅದರ್ವೈಸ್ ಅವ್ರು ಮಾಡ್ಕೊಂಡು ಮುಂದುವರ್ಕೊಳ್ತಾರೆ. ಓಕೆ ಮೇಡಮ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ತಾರೋ ಪೂಜಾರಿ. ಏನ್ ಮಾಡ್ತೀರಿ? ಉದ್ಯೋಗ ಏನ್ ಮಾಡ್ತೀರಿ? ಬಿಸ್ನೆಸ್ ಮಾಡ್ತೀರಿ. ಈಗ ಬಿಸ್ನೆಸ್ ಮಾಡಿದಾಗ ಅದು ನೀವು ಒಂದು ಸಾರ್ವಜನಿಕ ರಂಗದಲ್ಲಿದ್ದೀರಿ, ಬೇರೆ ಮಕ್ಕಳನ್ನೆಲ್ಲ ನೋಡ್ತೀರಿ. ನಾವು ಅಂತ ಸ್ಕೂಲಿಗೆ ಸೇರಿಸಿವಿ, ಇಂಗ್ಲೀಷ್ ಕಲಿಬೇಕು, ಅವು 98% ಬರಬೇಕು, ಸ್ಕೂಲಿಂದ ಬಂದ ತಕ್ಷಣನೇ 10 ನಿಮಿಷನೂ ಟೈಮ್ ಕೊಡಲ್ಲ, ಹೋಮ್ವರ್ಕ್ ಮಾಡಿ, ಬರೀ ಓದು ಅಂತೇಳಿ ಮಕ್ಕಳಿಗೆ ಬಹಳ ಟ್ರಸ್ಟ್ ಮಾಡ್ತಾರೆ. ಆದರೆ ನೀವು ಇವತ್ತು ಈ ಮಕ್ಕಳಿಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಮತ್ತೆ ಒಂದು ಹ್ಯೂಮನ್ ಬೀಯಿಂಗ್, ಮಾನವೀಯ ಗುಣಗಳನ್ನ ಕಲಿಸ್ತಕ್ಕಂಥ ಈ ಯೋಗಕ್ಕೆ ಯಾಕೆ ಇಷ್ಟು ಒತ್ತು ಕೊಟ್ರಿ? ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳಿಗೆ ತುಂಬಾ ಮೊಬೈಲು ಮತ್ತೆ ಬೇರೆ ಆಟಗಳು ನಡೀತಾ ಇದೆ. ಅದಕ್ಕೆ ನಾನು ಹೆಚ್ಚಿನದಾಗಿ ಉತ್ತೇಜನ ನೀಡಲ್ಲ. ಯಾಕೆಂದ್ರೆ ನನ್ನ ಮಕ್ಕಳು ಅವ್ರ ಕಾಲಿನ ಮೇಲೆ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು. ಆ ಉದ್ದೇಶದಿಂದ ಅವ್ರಿಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ನಾನು ಸ್ವಲ್ಪ ಗಮನ ಹರಿಸ್ತಿದ್ದೀನಿ. ಒಂದು ಬಹಳ ದೊಡ್ಡ ಮಾತು ಹೇಳಿದ್ರಿ. ಹೆಂಗೆ ಅಂತಂದ್ರೆ ಮಕ್ಕಳು ಅವರ ಭವಿಷ್ಯವನ್ನ ಅವರೇ ರೂಪಿಸ್ಕೊಂಡಂಥದ್ದು. ಯಾಕಂದ್ರೆ ಅದಕ್ಕೊಂದು ಕಡಿವಾಣ ಬೇಕು. ಸುಮ್ಮನೆ ಮಕ್ಕಳು ಬಿಟ್ರೆ ಅಂತಲ್ಲ, ಅದಕ್ಕೊಂದು ಯೋಗ ಬಹಳ ಒಂದು ಉತ್ತಮವಾದಂತ ಒಂದು ಶಕ್ತಿ ಇದೆ ಅದ್ರಲ್ಲಿ. ಯೋಗದಲ್ಲಿರ್ತಕ್ಕಂಥ ಶಕ್ತಿ ಎಲ್ಲದಕ್ಕೂ, ನೀವು ಯಾವುದೇ ರಂಗಕ್ಕೆ ಹೋಗಿ ಅಲ್ಲಿ ಯೋಗ ಬಹಳಷ್ಟು ಸಹಾಯವನ್ನ ಮಾಡುತ್ತೆ. ಈಗ ನೀವು ಸಾರ್ವಜನಿಕ ರಂಗದಲ್ಲಿರೋದ್ರಿಂದ ಬಹಳಷ್ಟು ಜನ ಮನೆಗಳಿಗೆ ಹೋಗ್ತೀರಿ, ಸ್ಕೂಲ್ಗಳಿಗೆ ಹೋಗ್ತೀರಿ. ಬೇರೆ ಮಕ್ಕಳಿಗೂ ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಗುಣ ಏನು? ನಿಮ್ಮ 2 ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಗುಣ? ನಮ್ಮ ಮಕ್ಕಳು ಹೇಗೆ ಅಂದ್ರೆ, ಈಗ ಹೇಗೆ ಹೇಳ್ತಾರೆ, ಪುಸ್ತಕದ ಬದನೆಕಾಯಿ ಆ ರೀತಿ ಇಲ್ಲ. ಈಗ ಬೇರೆ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಅದೇ ವ್ಯತ್ಯಾಸ. ನಮ್ಮ ಮಕ್ಕಳು ಜನರಲ್ ಆಗಿ ಎಲ್ಲದನ್ನೂ ಥಿಂಕ್ ಮಾಡಿ ಮಾತಾಡ್ತಾರೆ. ಪ್ರತಿಯೊಂದು ವಿಚಾರಗಳು ತಿಳ್ಕೊಂಡು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಮಾತಾಡುವಂಥದ್ದು ನನಗೆ ಗೊತ್ತಿರೋ ಹಾಗೆ ಚೇಂಜಸ್ ಇದೆ. ಈಗ ಒಂದು ಏನು ಯೋಗದಲ್ಲಿ ಇಷ್ಟು ಆಸನಗಳಿದೆ, 15 ಸುಮಾರು ಆಸನಗಳಿದೆ ಬಿಡಿ. ಆದ್ರೆ ಒಂದಿಷ್ಟು ಆಸನ ಸಾಕಪ್ಪ, ಅಥವಾ ಇವತ್ತು ರಜಾ, ಇವತ್ತು ಬೇಡ, ನಾಳೆ ಯೋಗ ಮಾಡ್ತೀನಿ, ಈ ತರ ಏನಾದ್ರು ಮಕ್ಕಳು ಹಠ ಮಾಡ್ತಾರ ಅಥವಾ ಖುಷಿಯಿಂದ ಮಾಡ್ತಾರ? ಇಲ್ಲ, ಖುಷಿಯಿಂದ ಮಾಡ್ತಾರೆ. ಯಾಕೆಂದ್ರೆ ಅಮ್ಮ ಜಿಮ್ನಾಸ್ಟಿಕ್ ಟ್ರೈನರ್ ಕೂಡ, ಹಾಗಾಗಿ ಅದೇ ವೃತ್ತಿನ ಇವರು ಅಭ್ಯಾಸ ಮಾಡ್ಕೊಂಡು ಮಾಡ್ತಾ, ಇವ್ರಿಗೇನ್ ಬೇಕು ಆ ರೀತಿಯಲ್ಲಿ ಆಸಕ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ದೊಡ್ಡ ಮಗಳು ಫ್ಯಾಷನ್ಗೆ ಸ್ವಲ್ಪ ಒತ್ತು ಕೊಡ್ತಾ ಇದ್ದಾಳೆ. ಮೊನ್ನೆ ಕೂಡ ತುಮಕೂರಲ್ಲಿ ಫಸ್ಟ್ ಪ್ರೈಸ್ ಬಂದು ಅಂಬಾಸಿಡರ್ ಆಗಿ ಆಯ್ಕೆ ಆಗಿದ್ದಾಳೆ, ಸಾರಾ ಡಿಸೈನರ್. ಹಾಗಾಗಿ ಚಿಕ್ಕ ಮಗಳು ಸ್ವಲ್ಪ ಯೋಗದ ಕಡೆ ತುಂಬಾ ಆಸಕ್ತಿ. ಈಗ ನೀವು ನಿಮ್ಮನ್ನ ಯಾರು ಕೇಳಿದರೆ ನಿಮ್ಮ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಬರೀ ಒಂದು 7ನೇ ಕ್ಲಾಸ್ ಓದ್ತಾರೆ, 4ನೇ ಕ್ಲಾಸ್ ಓದ್ತಾರೆ ಅಂತ ಮಾತ್ರ ಹೇಳ್ತೀರಾ? ಹಿಂಗೆ ನನ್ನ ದೊಡ್ಡ ಮಗಳು ಫ್ಯಾಷನ್ ಡಿಸೈನರ್ ಕೆಲಸ ಮಾಡ್ತಾಳೆ, ಆಮೇಲೆ ಇನ್ನೊಬ್ಳು ಮಗಳು ಯೋಗ ಮಾಡ್ತಾಳೆ,
ಇದರಿಂದ ಒಂದಷ್ಟು ಮಕ್ಕಳಿಗೆ ಉತ್ತೇಜನ ಕೊಡಬೇಕು, ಆರೋಗ್ಯ ದೃಷ್ಟಿಯಿಂದನೂ ಕೂಡ. ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಂಥದ್ದು, ಅವರೇ ಮುಂದಿನ ದಿನಗಳಲ್ಲಿ ನಾನು ಏನಾಗ್ಬೇಕು ಅನ್ನೋ ಒಂದು ಶಕ್ತಿನ ಪಡ್ಕೊಬೇಕು ಅಂತ ಏನಾದ್ರು ಹೇಳ್ತೀರಾ? ಇಲ್ಲ, ಅಂತವೆಲ್ಲ ತಿಳುವಳಿಕೆ ಹೇಳ್ತಾ ಇರ್ತೀವಿ. ಈಗ ಯಾಕೆಂದ್ರೆ ಈಗ ಫುಡ್ಡಿನ ವಿಷಯಕ್ಕೆ ಬಂದ್ರು, ಈಗ ಆಯಸ್ಸು ಅನ್ನೋದು ಒಂದು 50 ವರ್ಷ ಇದೆ. ನಾವ್ ಏನಾಗ್ತೀವೋ ಅಲ್ಲ, ಯಾವ ಕ್ಷಣದಲ್ಲಿ ಏನಾಗ್ತೀವಿ ಅಂತ ಗೊತ್ತಿರಲ್ಲ. ಮಕ್ಕಳು ಮುಂದಿನ ಬೆಳವಣಿಗೆ ಕುಂಠಿತ ಆಗಬಾರ್ದು. ಏನೇ ಆದ್ರೂ ಕೂಡ ಅವರು ಧೈರ್ಯದಿಂದ ಜೀವನ ಸಾಗಿಸ್ಬೇಕು. ಆ ದೃಷ್ಟಿಯಲ್ಲಿ ಅವ್ರನ್ನ ಹೆಂಗ್ ಬೆಳೆಸ್ಬೇಕು ಆ ರೀತಿಯಲ್ಲಿ ದಿನನಿತ್ಯ ಅದ್ರ ಬಗ್ಗೆನೇ ನಡೀತಾ ಇರುತ್ತೆ. ನೀವು ಹೇಳಿದ್ ಒಳ್ಳೇದಾಯ್ತು, 50 ವರ್ಷ ಆಯಸ್ಸು ಅಂತ ಹೇಳಿ. ನನಗೆ 62 ಅಂತ ನಾನು ಯೋಗ ಮಾಡ್ತಲ್ಲ, ಹಂಗಾಗಿ ನನ್ ಸ್ವಲ್ಪ ಆಯಸ್ಸು ಜಾಸ್ತಿ ಆಗಿದೆ ಹಂಗೆ. ಓಕೆ, ಈಗ ಈ ಒಂದು ಫ್ಯಾಮಿಲಿ, ತಾರು ಪೂಜಾರಿ ಅವರ ಒಂದು ಫ್ಯಾಮಿಲಿ, ಈ ತಾವು ಗಂಡ ಹೆಂಡತಿ ಖುಷಿ ಇರೋದ್ರ ಜೊತೆಗೆ ಮಕ್ಕಳು ಖುಷಿಯಾಗಿದ್ದಾರೆ ಅಂದ್ರೆ 4 ಜನ ಇರೋದ್ರಲ್ಲಿ ಮನೇಲಿ ಪೇರೆಂಟ್ಸ್ ಜೊತೆ ಅಷ್ಟು ಆತ್ಮೀಯವಾಗಿ ಇರೋದಕ್ಕೆ ಯೋಗನೇ ಕಾರಣ ಅಂತೀರಾ? ನೀವು ಯೋಗ ಮಾಡ್ತೀರಲ್ಲ? ಹೌದು, ನಾನು ಕೂಡ ಯೋಗ ಮಾಡ್ತೀನಿ. ಅಲ್ಲ, ಕೆಲವರು ಹೇಳ್ತಾರೆ ತೆಳ್ಳಗಿದ್ದರೆ ಯೋಗ ಬೇಡ, ದಪ್ಪ ಇದ್ದರೆ ಯೋಗ ಮಾಡ್ಬೇಕು ಅಂತ. ಇಲ್ಲ, ಇದು ದಪ್ಪ ಮತ್ತೆ ಸಣ್ಣ ವಿಷಯ ಬರಲ್ಲ. ವ್ಯಾಯಾಮ ಮತ್ತೆ ಯೋಗಾಸನಗಳು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಇತ್ತೀಚಿನ ಪದಾರ್ಥ ಎಲ್ಲದಕ್ಕೂ ಹೋಲಿಸಿದೆ ನಾವು ತಿನ್ನುವಂಥದ್ದು ಎಲ್ಲ ವಿಷಪೂರಿತವಾಗಿರುತ್ತೆ. ಯೋಗ ಮತ್ತೆ ವ್ಯಾಯಾಮಗಳು ಮಾಡೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಂದ್ರೆ ಆಯ್ಕೆ ಮಾಡ್ಕೋಬಹುದು, ಯಾವ ಫುಡ್ ಬೇಕು ಬೇಡ ಅಂತ ಅವರೇ ಆಯ್ಕೆ ಮಾಡೋಂಥದ್ದು. ಮೇಡಮ್, ಕೊನೆಯದಾಗಿ ನಿಮ್ಮನ್ನು ಕೇಳ್ತೀನಿ, ಈಗ ನಿಮ್ಮ ಮಕ್ಕಳು ಇವತ್ತು ನಿಮಗ್ ಖುಷಿ ಇದ್ದಾರೆ, ಏನೇ ತರಲೆ ಮಾಡ್ಲಿ ಸ್ವಲ್ಪ ಮಾಡ್ತಾರೆ ಈ ವಯಸ್ಸಲ್ಲಿ, ಅದು ಬೇರೆ ವಿಚಾರ. ಆದ್ರೆ ಬೇರೆ ಪೇರೆಂಟ್ಸು ಇಲ್ಲಿ ನೋಡಿ, ನಿಮ್ಮ ಇದರಲ್ಲಿ ಇದ್ದಾರೆ ಶಾಪಲ್ಲಿ ಸುಮಾರು ಜನ ಇದ್ದಾರೆ ಪೇರೆಂಟ್ಸು, ಅವ್ರ ಮಕ್ಕಳು ತರಲೆ ಮಾಡ್ತಾರೆ, ಅಥವಾ ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ಓದಲ್ಲ, ಕಡಿಮೆ ಮಾರ್ಕ್ಸು ಜಾಸ್ತಿ ಮಾರ್ಕ್ಸ್ ತಗೊಳಲ್ಲ, ಹಿಂಗೆಲ್ಲ ತುಂಬಾ ಕಂಪ್ಲೇಂಟ್ ಇರುತ್ತೆ ಇಲ್ಲಿ. ನಿಮ್ಮಲ್ಲೂ ಬೆಳಿಗ್ಗೆ ಇಲ್ಲಿ ತುಂಬಾ ಜನ 20-30 ಜನ ಬರ್ತಾರೆ. ಹಾಗಾಗಿ ಅಂತ ಪೋಷಕರಿಗೆ ನಿಮ್ಮ ಒಂದು ಮೆಸೇಜ್ ಏನ್ ಮಾಹಿತಿ ಹೇಳಕ್ ಇಷ್ಟಪಡ್ತೀರಿ? ಮತ್ತೇನಂದ್ರೆ ಎಲ್ಲರದು ಬಾಡಿ ಲ್ಯಾಂಗ್ವೇಜ್ ಒಂದೇ ಇರಲ್ಲ. ಈಗ ನಮ್ಮ ಮಕ್ಳಿಗೆ ಯೋಗ ಇಂಟ್ರೆಸ್ಟ್ ಇದೆ, ಅವಳಿಗೆ ಮಾಡ್ಲಿಂಗ್ ಇಂಟ್ರೆಸ್ಟ್ ಇದೆ, ಯೋಗ ಇಂಟ್ರೆಸ್ಟ್ ಇದೆ, ಓಕೆ. ನಾವು ಪೇರೆಂಟ್ಸ್ ಬರೀ ಓದಿ 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 ಮಾರ್ಕ್ಸ್ ಅಂತ ಪ್ರೆಷರ್ ಹಾಕದ್ ಬಿಟ್ಟು ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ತಿಳ್ಕೊಂಡು ಆ ಫೀಲ್ಡ್ಗೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಓದೋದು ಇಂಪಾರ್ಟೆಂಟೇ. ಇವಾಗ ಏನಂದ್ರೆ ಕಾಂಪಿಟೇಷನ್ ಯುಗ, ಬರೀ ಓದ್ಕೊಂಡಿದ್ರೆ ಏನೂ ಮಾಡಕ್ಕಾಗಲ್ಲ, ನಾವು ಮೂಡಿಗೆರೆ ಬಿಟ್ಟು ಹೊರಗಡೆ ಹೋಗಕ್ಕಾಗಲ್ಲ. ಹಂಗಾಗಿ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಜಾಸ್ತಿ ಎಲ್ಲ ಯಾವ್ದೇ ವಿಚಾರ ಆಗ್ಲಿ, ತುಂಬಾ ಪ್ರೆಷರ್ ಆಗ್ತಾ ಅವ್ರಿಗೆ ಏನೇನ್ ಇಂಟ್ರೆಸ್ಟ್ ಅದ್ರ ಮೇಲೆ ಅವ್ರನ್ನ ಕರ್ಕೊಂಡೋದು ಅವರು ಖುಷಿಯಾಗಿರ್ತಾರೆ, ಪೇರೆಂಟ್ಸ್ ಖುಷಿಯಾಗಿರ್ತಾರೆ. ಓಕೆ, ನೋಡಿ ಕೇಳಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಈ 21ನೇ ತಾರೀಕು ಜೂನ್ ಈ ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಒಂದು ವಿಶೇಷ ಕಾರ್ಯಕ್ರಮ, ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಯೋಗ ಮಾಡ್ತಾರೆ. ಅದು ಒಂದು ಕುಟುಂಬ, ಒಂದು ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಆದರೂ ಕೂಡ ಮಕ್ಕಳು ಆ ಒಂದು ಯೋಗಕ್ಕೆ ಶುರು ಮಾಡಿ ಬೇರೆ ಚಟಗಳಿಗೆ ಬಲಿಯಾಗಿಲ್ಲ, ಯೋಗಕ್ಕೆ ಬಲಿಯಾಗಿದ್ದಾರೆ. ನೋಡಿ ಅಷ್ಟೇ ವ್ಯತ್ಯಾಸ ಇರೋಂಥದ್ದು. ಬೇರೆ ಬೇರೆ ತಿಂಡಿ ತಿನಿಸು ಆಹಾರ ಪದಾರ್ಥ ಇದನ್ನೆಲ್ಲ ಬಿಟ್ಟುಬಿಡಿ, ಈ ಯೋಗ ದಸೆಯಿಂದ ಅವರ ಕುಟುಂಬ ಇವತ್ತು ಬಹಳ ನೆಮ್ಮದಿಯಲ್ಲಾಗಿ ಇದೆ. ಇಡೀ ಪ್ರಪಂಚದ ಎಲ್ಲ ಏನು ಟಿವಿನ ನೋಡ್ತಾ ಇದ್ದೀರಿ ಇವತ್ತು, ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ, ಯೋಗ ಮಾಡೋದಕ್ಕೆ ಏಜ್ ಇಲ್ಲ, ಅದು ಕೊನೆಯವರೆಗೂ. ಪ್ರಾಣಾಯಾಮಕ್ಕಂತೂ ಏಜೇ ಇಲ್ಲ, ಹಾಸಿಗೆ ಕೂತೇ ಪ್ರಾಣಾಯಾಮ ಮಾಡೋಂಥದ್ದು. ಆದ್ರೆ ಎಕ್ಸರ್ಸೈಸ್ ಮಾಡೋದಕ್ಕೆ ಒಂದಷ್ಟು ಯೋಗ ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಇವತ್ತು ಯೋಗ ಕಲ್ತಂತ ಈ ಒಂದು ಕುಟುಂಬ ಮತ್ತೆ ಅವ್ರ ಮಕ್ಕಳಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನ ಕೊಡ್ಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ಹೊಸನ್ ಜೊತೆ ಹೋಗಿ ಬರ್ತೀನಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.